ಬ್ಯಾಂಕಾಕ್ನಲ್ಲಿ 8 ಸೆಕೆಂಡ್ಗಳ ಕಾಲ ಸಂಭವಿಸಿದ ಭೂಕಂಪ ಅಕ್ಷರಶಃ ವಿನಾಶವನ್ನೇ ಸೃಷ್ಟಿಸಿದೆ. ಮಹಾ ದುರಂತ ನಡೆದ ಸ್ಥಳದಿಂದ TV9 ಪ್ರತ್ಯಕ್ಷ ವರದಿಯನ್ನ ಮಾಡಿದೆ. ನಿನ್ನೆ ಬೆಳಗ್ಗೆ 11 ಗಂಟೆ 50 ನಿಮಿಷಕ್ಕೆ ಸಂಭವಿಸಿದ 8 ಸೆಕೆಂಡ್ನ ಭೂಕಂಪ ಎಲ್ಲವನ್ನೂ ಸರ್ವನಾಶ ಮಾಡಿದೆ. ಹಲವು ಜೀವಗಳು ಇದೇ ಬಿಲ್ಡಿಂಗ್ ನಡಿ ಮುಳುಗಿವೆ. ನೋಡಿ, ಎಷ್ಟು ಅಂತಸ್ತಿನ ಕಟ್ಟಡವಿತ್ತೋ ಅದೆಲ್ಲವೂ ಈಗ ಸ್ಯಾಂಡ್ವಿಚ್ನಂತೆ ಕಾಣಿಸುತ್ತಿದೆ. ಇನ್ನೊಂದೆಡೆ ಬ್ಯಾಂಕಾಕ್ ಪ್ರವಾಸಕ್ಕೆ ತೆರಳಿದ್ದ 180ಕ್ಕೂ ಅಧಿಕ ಕನ್ನಡಿಗರು ಭೂಕಂಪದ ದುರಂತದಿಂದ ಬಚಾವಾಗಿದ್ದಾರೆ. ತಾಯ್ನಾಡಿಗೆ ವಾಪಸ್ಸಾಗಿದ್ದು ವಿಕೋಪದ ಬಗ್ಗೆ ವಿವರಿಸಿದ್ದಾರೆ. ಇಲ್ಲ, ನಾಳೆ ಇತ್ತು ಆಲ್ರೆಡಿ ರಿಟರ್ನು. ನಾನು ಒಂದಿನ ಮುಂಚೆ ಬಂದಷ್ಟೇ. ಸ್ವಲ್ಪ ಪ್ಯಾನಿಕ್ ಆದ್ವಿ, ಒಂದು 10-15 ಮಿನಿಟ್ಸ್. ಬಟ್ ಎಲ್ಲ ಕ್ರೂ ಮೆಂಬರ್ಸು, ಸ್ಟಾಫ್ ಮೆಂಬರ್ಸ್ ಇದ್ರು ಹೋಟೆಲಲ್ಲಿ ಸಪೋರ್ಟ್ ಮಾಡ್ತಾರೆ. ಮಚ್ಚಿಡಿದು ರೀಲ್ ಶೋಕಿ ಮಾಡಿದ್ದ ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳಾದ ರಜತ್ ಹಾಗೂ ವಿನಯ್ ಗೌಡ ಜಾಮೀನು ಸಿಕ್ಕ 1 ದಿನದ ಬಳಿಕ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ರಿಲೀಸ್ ಆದ ನಂತರ ಮೊದಲ ಪ್ರತಿಕ್ರಿಯೆ ನೀಡಿದ ವಿನಯ್, ಕುಟುಂಬ ಹಾಗೂ ಕರ್ನಾಟಕದ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಕ್ಷಮೆ ಕೇಳ್ತೀನಿ ಎಂದಿದ್ದಾರೆ. ಕರ್ನಾಟಕದ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಕ್ಷಮೆ ಕೇಳಬೇಕಾಗಿತ್ತು. ದಯವಿಟ್ಟು ಕ್ಷಮಿಸ್ಬಿಡಿ. ಒಂದು ಮಚ್ಚಿನ ಕತೆ ನಡೀತಾ ಇದೆ, ಅದಕ್ಕೋಸ್ಕರ ನಾನು ಕ್ಷಮೆ ಕೇಳಬೇಕಾಗಿತ್ತು. ಐ ಆಮ್ ರಿಯಲಿ ಸಾರಿ. ಎಸ್ಪೆಷಲಿ ನನ್ನ ಫ್ಯಾನ್ಸಿಗೆ, ನನ್ನ ಫ್ಯಾಮಿಲಿಗೆ ಕನ್ಫ್ಯೂಷನ್ಸ್ ಆಗಿತ್ತು. ಈ ಮಚ್ಚು, ಡೂಪ್ಲಿಕೇಟ್ ಮಚ್ಚು, ಒರಿಜಿನಲ್ ಮಚ್ಚು ಅನ್ನೋದು. ನಾವು ಯೂಸ್ ಮಾಡಿದ ಫೈಬರು, ನಾನು ಯೂಸ್ ಮಾಡಿದಂಥ ಆ ಮಚ್ಚು 18 ಸೆಕೆಂಡ್ಸ್ ರೀಲ್ಗೋಸ್ಕರ ಯೂಸ್ ಮಾಡಿದ್ದು. ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ A2 ತರುಣ್ ರಾಜ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು. ಬೆಂಗಳೂರಿನ 64ನೇ CCH ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು. ಈಗಾಗಲೇ ರಮ್ಯಾಗೆ ಜಾಮೀನು ನೀಡಲು ನ್ಯಾಯಾಲಯ ನಿರಾಕರಿಸಿದೆ. A2 ತರುಣ್ ಜಾಮೀನಿಗೆ DRI ಪರ ವಕೀಲರು ಆಕ್ಷೇಪಣೆ ಸಲ್ಲಿಸಿದ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ವಿಚಾರಣೆಯನ್ನ ಏಪ್ರಿಲ್ 2ಕ್ಕೆ ಮುಂದೂಡಿದೆ. ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ತಮ್ಮ ಹೋರಾಟವನ್ನ ಮುಂದುವರೆಸಿದ್ದಾರೆ. ಯತ್ನಾಳ್ ಉಚ್ಚಾಟನೆ ಆದೇಶವನ್ನ ವಾಪಸ್ ಪಡೆಯುವಂತೆ ಬಿಜೆಪಿ ವರಿಷ್ಠರ ಮುಂದೆ ಮನವಿ ಸಲ್ಲಿಸುವುದಕ್ಕೆ ಯತ್ನಾಳ್ ಬಣ ನಿರ್ಧರಿಸಿದೆ. ಬಸನಗೌಡ ಯತ್ನಾಳ್ ಅವರಿಂದಲೇ ಮನವಿ ಪತ್ರವನ್ನ ಬರೆಸಲು ಯತ್ನಾಳ್ ಟೀಮ್ ನಿರ್ಧರಿಸಿದೆ. ನಿಯೋಗದಲ್ಲಿ ತೆರಳಿ ವರಿಷ್ಠರನ್ನ ಭೇಟಿ ಮಾಡುವುದು ಮತ್ತು ಹೈಕಮಾಂಡ್ಗೆ ಸಮೀಪ ಇರುವ ನಾಯಕರಿಂದ ಒತ್ತಡ ಹಾಕಿಸುವ ಬಗ್ಗೆ ಚಿಂತನೆ ನಡೆಸಿದೆ. ಜೊತೆಗೆ ಆದೇಶ ವಾಪಸಾತಿ ಸಂಬಂಧ ವರಿಷ್ಠರು ಚರ್ಚೆಗೆ ಮನಸ್ಸು ಮಾಡಿದ್ರೆ ಅದಕ್ಕೂ ರೆಡಿ ಎಂಬ ಸಂದೇಶ ರವಾನಿಸಿದೆ. ಈಗಾಗಲೇ ನಾವು ಯಾವುದೇ ಬೇರೆ ಪಕ್ಷಕ್ಕೆ ಹೋಗುವ ಅಥವಾ ಹೊಸ ಪಕ್ಷ ಕಟ್ಟುವ ಉದ್ದೇಶ ಇಟ್ಟುಕೊಂಡಿಲ್ಲ ಅಂತ ಯತ್ನಾಳ್ ಟೀಮ್ ವರಿಷ್ಠರಿಗೆ ಸಂದೇಶವನ್ನ ರವಾನಿಸಿದೆ. ಭಾನುವಾರದಿಂದ ಹೊಸದಾಗಿ ರಾಜ್ಯದಾದ್ಯಂತ ಹೋರಾಟವನ್ನ ಆರಂಭಿಸುತ್ತೇನೆ ಅಂತ ಯತ್ನಾಳ್ ಗುಟುರು ಹಾಕಿದ್ದಾರೆ. ನಾವು ಮನವಿ ಮಾಡೋದಿಲ್ಲ, ನಮ್ಮ ಎಲ್ಲ ಟೀಮು ಅವರು ಮನವಿ ಮಾಡ್ತಾ ಇದ್ದಾರೆ. ನಾನು ನ ದೈನಂ ನ ಫಲಾಯನಂ, ಹೈಕಮಾಂಡ್ ಮುಂದೆ ಕೈ ಮುಕ್ಕೊಂಡು ನಿಂದಿರೋದಿಲ್ಲ. ಜನರ ಮೂಲಕನೇ BJPಯಲ್ಲಿ ಬರ್ತೀನಿ, BJP ಕಟ್ತೀನಿ, 100% ಬರ್ತೀನಿ. ಗೌರವಿತವಾಗಿ ವಾಪಸ್ ತಗೋತಾರೆ. ಕುಟುಂಬ ರಾಜಕಾರಣ, ಭ್ರಷ್ಟಾಚಾರದ ವಿರುದ್ಧ ನನ್ನ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿರೋ ಯತ್ನಾಳ್, ಯಡಿಯೂರಪ್ಪನವರ ಕುಟುಂಬದ ಅಂತ್ಯ ಆರಂಭವಾಗಿದೆ ಅಂತ ಗುಡುಗಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಎಲ್ಲವನ್ನೂ ಸಹಿಸಿಕೊಂಡಿದ್ದೇನೆ, ನನ್ನ ಸಹನೆಯನ್ನ ಶ್ಲಾಘಿಸಬೇಕಲ್ಲವೇ, ಪಕ್ಷದ ಹೈಕಮಾಂಡ್ ನಿರ್ಧಾರ ಗೌರವಿಸುವುದು ಅಷ್ಟೇ ನನ್ನ ಕೆಲಸ ಎಂದಿದ್ದಾರೆ. ಸನಾತನ ಧರ್ಮದ ರಕ್ಷಣೆ ಮಾಡಿದ್ದೀನಿ, ಗೋರಕ್ಷೆ ಮಾಡಿದ್ದೀನಿ, ನಾ ಬಂದೇ ಬರ್ತೀನಿ. ಯಡಿಯೂರಪ್ಪರ ಕುಟುಂಬ ಇವತ್ತಿನಿಂದ ಅವರ ಅಂತ್ಯ ಪ್ರಾರಂಭ ಆಗ್ತದೆ. ಯತ್ನಾಳ್ ಅವರ ಉಚ್ಚಾಟನೆ ಸಂಭ್ರಮಿಸ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅಂಥ ಮನಸ್ಥಿತಿ ನನಗೆ ಇದ್ದಿದ್ದೇ ಆದರೆ ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿಯೋದಕ್ಕೆ ನಾನೇ ಹೇಳ್ಬಿಡ್ತೇನೆ. ಹನಿ ಟ್ರ್ಯಾಪ್ ಪ್ರಕರಣ ಅಧಿಕೃತವಾಗಿ CID ತನಿಖೆ ಆಗ್ತಿದೆ. ತನಿಖೆ ಸಂಪೂರ್ಣವಾದ ಬಳಿಕ ಎಲ್ಲವೂ ಗೊತ್ತಾಗುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ನಮಗೇನು ಅದ್ರ ಬಗ್ಗೆ ಯಾವುದು ಮಾಹಿತಿ ನನ್ನ ಹತ್ರ ಯಾವುದನ್ನು ಇಲ್ಲಿವರೆಗೂ ಶೇರ್ ಮಾಡಿಲ್ಲ. ಇನ್ನೂ ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಮಾಡುವಾಗನೂ ಏನು ಹೇಳೋದಿಲ್ಲ. ಅವರು ತನಿಖೆ ಸಂಪೂರ್ಣ ಆದಮೇಲೆ ಹೇಳ್ತಾರೆ. ಇತ್ತ ಹನಿ ಟ್ರ್ಯಾಪ್ ಮತ್ತು ಕೊಲೆ ಸಂಚಿನ ಹಿಂದೆ ಮಹಾನಾಯಕನಿದ್ದಾನೆ ಎನ್ನುವ ಚರ್ಚೆ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿದೆ. ಆದ್ರೆ ಸಚಿವರಾದ ಸತೀಶ್ ಜಾರಕಿಹೊಳಿ ಮತ್ತು ಮಹದೇವಪ್ಪ ಪ್ರತಿಕ್ರಿಯಿಸಿ ಎಲ್ಲವನ್ನೂ ಪೊಲೀಸರೇ ಬಯಲು ಮಾಡಬೇಕು ಎಂದಿದ್ದಾರೆ. ನಾವೆಲ್ಲಿ ಹುಡುಕೋದು, ಹುಡುಕ್ಲಿಕ್ಕೆ ಟೈಮ್ ಬೇಕಾಗ್ತೈತೆ, ಪೊಲೀಸ್ ಹುಡುಕ್ಲಿ. ಇನ್ವೆಸ್ಟಿಗೇಷನ್ಗೆ ರೆಫರ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ಲಿ ಏನು ಬರುತ್ತೆ ದಟ್ ವಿಲ್ ಬಿ ನೋನ್ ಆಫ್ಟರ್ ದಿ ಇನ್ವೆಸ್ಟಿಗೇಷನ್. ಅದು ಇನ್ವೆಸ್ಟಿಗೇಷನ್ ಆಗುತ್ತೆ. ಅದು ಎಷ್ಟು ಸತ್ಯಾಸತ್ಯತೆಗಳು ತನಿಖೆ ನಂತರನೇ ಅಲ್ವಾ.
ರಾಜಧಾನಿ ಬೆಂಗಳೂರು ಗ್ರೇಟರ್ ಬೆಂಗಳೂರು ಆಗಿ ಬದಲಾಗ್ತಿದ್ದು 2025-26ನೇ ಸಾಲಿನ ಬಿಬಿಎಂಪಿ ಬಜೆಟ್ ಮಂಡಿಸಲಾಗಿದೆ. ಆರೋಗ್ಯ ಬೆಂಗಳೂರು ಯೋಜನೆ 413 ಕೋಟಿ ಅನುದಾನ ಮೀಸಲಿಟ್ಟಿದ್ದು ಬಿಬಿಎಂಪಿ ವ್ಯಾಪ್ತಿಯಲ್ಲಿ 19 ಹೊಸ ಆಸ್ಪತ್ರೆಗಳ ನಿರ್ಮಾಣ, 852 ಹಾಸಿಗೆಗಳ ಸಾಮರ್ಥ್ಯವನ್ನ 1122 ಹಾಸಿಗೆಗಳಿಗೆ ಹೆಚ್ಚಳ, 26 ಹೊಸ ಕೇಂದ್ರಗಳಲ್ಲಿ ಡೆಂಟಲ್ ಆಸ್ಪತ್ರೆಗಳ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆ. ಬೆಂಗಳೂರು ನಗರದ ಬಡವರು, ವಲಸಿಗರು, ಅಲೆಮಾರಿಗಳಿಗಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಹೊಸ ಯೋಜನೆ ಜಾರಿ ಮಾಡಿದ್ದು, ಎಮರ್ಜೆನ್ಸಿ ವೇಳೆ ತುರ್ತು ಆರೈಕೆಗೆ 26 ಬಿಎಲ್ಎಸ್ ಆಂಬ್ಯುಲೆನ್ಸ್ಗಳ ಖರೀದಿ ಮತ್ತು ಬೆಂಗಳೂರಿನಲ್ಲಿ 7 ಫಿಸಿಯೋಥೆರಪಿ ಕೇಂದ್ರಗಳ ಸ್ಥಾಪನೆ, ಗರ್ಭಿಣಿಯರು, ನವಜಾತ ಶಿಶುಗಳ ಆರೈಕೆಗೆ ಸೇವ್ ಮಾಮ್ ಎಐ ಯೋಜನೆ ರೂಪಿಸಲಾಗಿದೆ. 200 ಬೆಡ್ಗಳ 24x7 ಆರೈಕೆ ಕೇಂದ್ರಗಳ ಸ್ಥಾಪನೆ, 2 ರೆಫರಲ್ ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಸಲು ಯೋಜನೆ, ಎಂಸಿ ಲೇಔಟ್ನಲ್ಲಿ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸಲು ಬಜೆಟ್ನಲ್ಲಿ ಉಲ್ಲೇಖಿಸಲಾಗಿದೆ. 300 ಹಾಸಿಗೆಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸುವಂತೆ ಮನವಿ ಮಾಡಲಾಗುತ್ತೆ. ಮೈಸೂರಿನಲ್ಲಿ ಎಸ್ಬಿಐ ಬ್ಯಾಂಕ್ ಖಾತೆಯಲ್ಲಿ ಬೆಳಗ್ಗೆ ಇದ್ದ ಹಣ ರಾತ್ರಿ ಆಗೋದರಲ್ಲಿ ಮಾಯವಾಗಿದೆ. ಯಾದವಗಿರಿ, ಕುವೆಂಪು ನಗರ, ವಿವೇಕಾನಂದ ವೃತ್ತ ಬ್ರಾಂಚ್ ಸೇರಿದಂತೆ ಹಲವು ಶಾಖೆಗಳಲ್ಲಿ ಇಂತಹದ್ದೇ ಸಮಸ್ಯೆಯಾಗಿದೆ. ಗ್ರಾಹಕ ಕಿರಣ್ ಎಂಬುವರ ಖಾತೆಯಲ್ಲಿದ್ದ ಹಣ ಮೈನಸ್ 9,484 ರೂಪಾಯಿ ಬ್ಯಾಲೆನ್ಸ್ ಅಂತ ತೋರಿಸಿದೆ. ಇನ್ನು ರವಿ ಎಂಬುವರ ಅಕೌಂಟ್ನಲ್ಲೂ ಇದ್ದಕ್ಕಿದ್ದಂತೆ ಮೈನಸ್ ಬ್ಯಾಲೆನ್ಸ್ ತೋರಿಸಿದೆ. ಯಾದವಗಿರಿ ಶಾಖೆಯ 500ಕ್ಕೂ ಹೆಚ್ಚು ಖಾತೆಗಳಲ್ಲಿ ಈ ಸಮಸ್ಯೆಯಾಗಿದೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಯುಗಾದಿ ಜಾತ್ರೆ ಹಿನ್ನೆಲೆ ಭಕ್ತ ಸಾಗರವೇ ನೆರೆದಿದೆ. ಈ ವೇಳೆ ವಾಹನ ದಟ್ಟಣೆಗೆ ಕಡಿವಾಣ ಹಾಕುವುದಕ್ಕೆ ದ್ವಿಚಕ್ರ ವಾಹನ, ಆಟೋ, ಗೂಡ್ಸ್ ವಾಹನಗಳಿಗೆ ಪ್ರವೇಶವನ್ನ ನಿಷೇಧಿಸಲಾಗಿದೆ. ಮಾರ್ಚ್ 31ರವರೆಗೆ ಬೆಟ್ಟಕ್ಕೆ ವಾಹನಗಳ ಪ್ರವೇಶ ನಿಷೇಧ ಹೇರಿ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಆದೇಶಿಸಿದ್ದಾರೆ. ರಾಣಿ ಚೆನ್ನಮ್ಮ ಸ್ಮಾರಕವನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಮಹತ್ವದ ಸ್ಮಾರಕ ಮಾಡುವಂತೆ ಕೋರಿ ಪ್ರಧಾನಿ ಮೋದಿಗೆ ಪತ್ರದ ಮೂಲಕ ಸಿಎಂ ಸಿದ್ದರಾಮಯ್ಯ ಮನವಿ ಮಾಡಿದ್ದಾರೆ. ಬೆಳಗಾವಿಯ ಬೈಲಹೊಂಗಲದ ರಾಣಿ ಚೆನ್ನಮ್ಮ ಸಮಾಧಿಯನ್ನ ಪ್ರಾಚೀನ ಸ್ಮಾರಕಗಳು ಮತ್ತು ಪುರಾತತ್ವ ತಾಣಗಳ ಅಡಿಯಲ್ಲಿ ಸೇರಿಸುವಂತೆ ಮನವಿ ಮಾಡಿದ್ದಾರೆ. ಚೆಪಾಕ್ನಲ್ಲಿ ಚೆನ್ನೈ ವಿರುದ್ಧ ಭರ್ಜರಿ ಜಯ ಸಾಧಿಸಿದ ಬೆನ್ನಲ್ಲೇ ಆರ್ಸಿಬಿ ಆಟಗಾರರು ಹ್ಯಾಟ್ರಿಕ್ ಜಯ ಸಾಧಿಸಲು ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ಆರ್ಸಿಬಿ ಬಸ್ ಹತ್ತಿದ ಆಟಗಾರರು ಅಭಿಮಾನಿಗಳ ಕಡೆ ಕೈಬೀಸಿ ಚೀಯರ್ಸ್ ಮಾಡಿದ್ದಾರೆ. ಏಪ್ರಿಲ್ 2ರಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಗುಜರಾತ್ ಟೈಟನ್ಸ್ ಅನ್ನ ಎದುರಿಸಲಿದೆ.